ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಕೇಂದ್ರದ ಮಾಜಿ ಸಚಿವ, ಮಹಾರಾಷ್ಟ್ರ ರಾಜ್ಯದ ಮಾಜಿ ರಾಜ್ಯಪಾಲ ಮತ್ತು ಹಿರಿಯ ಮುತ್ಸದ್ದಿ ಎಸ್.ಎಂ. ಕೃಷ್ಣ ಅಸ್ತಂಗತರಾಗಿದ್ದಾರೆ. ವಿಕಾಸಶೀಲ ವ್ಯಕ್ತಿತ್ವವನ್ನೇ ರೂಢಿಸಿಕೊಂಡು ಬಂದ ಕೃಷ್ಣ ಪ್ರತಿ ಕಾಲಘಟ್ಟದಲ್ಲೂ ಕೂಡ ತಮ್ಮ ವಿಶಿಷ್ಟ ವ್ಯಕ್ತಿತ್ವದ ಛಾಪನ್ನೊತ್ತುತ್ತಾ ಬಂದ ಎಸ್.ಎಂ. ಕೃಷ್ಣ ಬಡವರ ಥರ ವೇಷಭೂಷಣ ಧರಿಸಿ ಆ ಢೋಂಗಿತನವನ್ನೆಂದೂ ಮಾಡಲಿಲ್ಲ. ಸಭ್ಯತೆ, ಶಿಷ್ಟಾಚಾರ, ಸೂಕ್ಷ್ಮಜ್ಞತೆಯನ್ನ ಮರಿಲೇ ಇಲ್ಲ. ಅವರು ಅಧಿಕಾರದಲ್ಲಿರ್ಲಿ ಬಿಡ್ಲಿ ತಮ್ಮ ವ್ಯಕ್ತಿತ್ವದ ಸಹಜ ಜಾಯಮಾನವನ್ನ ಬಿಟ್ಕೊಟ್ಟವರಲ್ಲ. ಇವತ್ತು ಬೆಳಿಗ್ಗೆ ಸೂರ್ಯೋದಯವಾಗ್ತಿರೋ ಹಾಗೇನೆ ಕರ್ನಾಟಕದ ಒಬ್ಬ ಮಹಾಸೂರ್ಯನ ಅಸ್ತಂಗತ ಆಗಿರೋ ದುಃಖದಾಯಕ ವಾರ್ತೆ ನಮ್ಮನ್ನೆಲ್ಲ ಬಡಿದೆಬ್ಬಿಸಿದೆ. ಸಾರ್ವಜನಿಕ ಬದುಕಿನ ಸಭ್ಯತೆ, ಸೂಕ್ಷ್ಮತೆ ಮತ್ತು ಸೊಗಸುಗಾರಿಕೆಯ ಸಂಕೇತದಂತಿದ್ದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಕೇಂದ್ರದ ಮಾಜಿ ಸಚಿವ, ಮಹಾರಾಷ್ಟ್ರ ರಾಜ್ಯದ ಮಾಜಿ ರಾಜ್ಯಪಾಲ ಮತ್ತು ಹಿರಿಯ ಮುತ್ಸದ್ದಿ ಎಸ್.ಎಂ. ಕೃಷ್ಣ ಅಸ್ತಂಗತರಾಗಿದ್ದಾರೆ. ಇದೊಂದು ದುಃಖದಾಯಕ ವಿಷಯ ನಿಜ. ಆದ್ರೆ 92 ವರ್ಷಗಳ ತುಂಬು ಜೀವನವನ್ನ ಆಯಾ ಕಾಲಧರ್ಮಕ್ಕೆ ತಕ್ಕಂತೆ ವಿಕಾಸಗೊಳ್ಳುತ್ತಾ ವಿಕಾಸಶೀಲ ವ್ಯಕ್ತಿತ್ವವನ್ನೇ ರೂಢಿಸಿಕೊಂಡು ಬಂದ ಕೃಷ್ಣ ಅಸ್ತಂಗತರಾಗಿರೋದು ನಮಗೆಲ್ಲ ದುಃಖ, ಜೊತೆಗೆ ಸಮಾಧಾನಕರ ಸಂಗತಿ ಕೂಡ. ಸುಮಾರು 60 ವರ್ಷಗಳ ಸಾರ್ವಜನಿಕ ಬದುಕಿನುದ್ದಕ್ಕೂ ಪ್ರತಿ ಕಾಲಘಟ್ಟದಲ್ಲೂ ಕೂಡ ತಮ್ಮ ವಿಶಿಷ್ಟ ವ್ಯಕ್ತಿತ್ವದ ಛಾಪನ್ನೊತ್ತುತ್ತಾ ಬಂದ ಎಸ್.ಎಂ. ಕೃಷ್ಣ ತಮ್ಮ ಸಾವಿನಲ್ಲೂ ಕೂಡ ಅಜಾತ ಶತ್ರು ಎಂಬ ಖ್ಯಾತಿಯೊಂದಿಗೆ ಈ ಭೂಲೋಕದಿಂದ ನಿರ್ಗಮಿಸಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ವಿಶೇಷತೆ ಏನು ಅಂತಂದ್ರೆ, ಅವರು ಸಾರ್ವಜನಿಕ ಬದುಕಿನಲ್ಲಿ ಅರಳಿದ್ದು 1962-63 ಅಂದ್ರೆ 60ರ ದಶಕದ ಆರಂಭದಲ್ಲಿ ನೆಹರು ಯುಗಧರ್ಮವನ್ನ ರೂಢಿಸಿಕೊಂಡು ಆ ದಿನಗಳ ಸಮಾಜವಾದಿ ಸಿದ್ಧಾಂತದ ಸಂವೇದನೆಗಳನ್ನ ಮೈಗೂಡಿಸಿಕೊಂಡು ಅರಳಿದ ಎಸ್.ಎಂ. ಕೃಷ್ಣ ಅಷ್ಟೊತ್ತಿಗಾಗಲೇ ಅಮೆರಿಕದ ಟೆಕ್ಸಸ್ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಸ್ನಾತಕೋತ್ತರ ಪದವಿಯನ್ನು ಪಡೆದು ಭಾರತಕ್ಕೆ ಮರಳಿದ್ರು. ಬೆಂಗಳೂರಿನ ರೇಣುಕಾಚಾರ್ಯ ಕಾನೂನು ವಿದ್ಯಾಲಯದಲ್ಲಿ ಕೆಲವು ಕಾಲ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ರು. ಆದ್ರೆ ಎಸ್.ಎಂ. ಕೃಷ್ಣ ಅವರದ್ದು ಆರಂಭದಿಂದಲೇ ಅವರದೊಂದು ರಾಜಕೀಯ ಕುಟುಂಬ. ಮದ್ದೂರು ತಾಲೂಕಿನ ಸೋಮೇನಹಳ್ಳಿಯ ಅವರ ತಂದೆ ಎಸ್.ಎಂ. ಮಲ್ಲಯ್ಯ ಅವರು ಆ ಕಾಲದಲ್ಲೇ ಮನ್ಮಹಾರಾಜರ ಕಾಲದಲ್ಲೇನೆ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದರಿಂದ ಅವ್ರಿಗೆ ರಾಜಕೀಯ ಸಂಸ್ಕಾರ ಬಾಲ್ಯದಿಂದಲೇ ಬಂದಿತ್ತು, ಹುಟ್ಟಿನಿಂದಲೇ ಬಂದಿತ್ತು. ಅವ್ರದ್ದು ಶ್ರೀಮಂತ ಕುಟುಂಬ. ಆದ್ರೆ ಅವರೆಂದೂ ತಮ್ಮ ಶ್ರೀಮಂತಿಕೆಯನ್ನ ಬಚ್ಚಿಡೋ ಪ್ರಯತ್ನ ಮಾಡಲಿಲ್ಲ. ನಮ್ಮ ಕಾಲದ ಇತರ ರಾಜಕಾರಣಿಗಳ ಹಾಗೆ ಬಡವರನ್ನ ಮೆಚ್ಚಕ್ಕೆ ಬಡವರ ಥರ ವೇಷಭೂಷಣ ಧರಿಸಿ ಆ ಢೋಂಗಿತನವನ್ನೆಂದೂ ಮಾಡಲಿಲ್ಲ. ಎಸ್.ಎಂ. ಕೃಷ್ಣ ಅವರ ವ್ಯಕ್ತಿತ್ವ ಎಲ್ಲ ತಲೆಮಾರುಗಳಿಗೂ ಒಂಥರ ಒಪ್ಪಿತವಾಗ್ತಾ ಇತ್ತು. ಅವರ ಖಾಸಗಿ ವ್ಯಕ್ತಿತ್ವ ಮತ್ತು ಸಾರ್ವಜನಿಕ ನಡವಳಿಕೆಗಳಲ್ಲಿ ಪ್ರತಿ ಹಂತದಲ್ಲೂ ಎದ್ದು ಕಾಣುತ್ತಾ ಇದ್ದ ಅಚ್ಚುಕಟ್ಟುತನ, ಅಂದಗಾರಿಕೆ, ಸೊಗಸುಗಾರಿಕೆ, ಸೂಕ್ಷ್ಮತೆ ಮತ್ತು ದೂರದರ್ಶಿತ್ವದ ಕಾರಣಗಳಿಂದಾಗಿ ಅವ್ರು ಯಾವತ್ತೂ ಒಂದು ವಿದೇಶಿ ಪೋಷಾಕ್ನಲ್ಲೇ ಮಿಂಚ್ತಾ ಇದ್ರು ನಿಜ. ಆದ್ರೆ ಹಳೆ ಮೈಸೂರಿನ ಸಾಂಪ್ರದಾಯಿಕ ಉಡುಪು ಧರಿಸಿದಾಗ್ಲೂ ಕೂಡ ಅಲ್ಲೂ ಕೂಡ ಒಂಥರ ಸ್ಟೈಲಿಶ್ ಆಗಿರ್ತಾ ಇದ್ರು. ಆ ಸ್ಟೈಲ್ ಅನ್ನು, ಆ ಸೊಗಸುಗಾರಿಕೆ, ಆ ಈಸ್ಥೆಟಿಕ್ಸ್, ಕಲಾತ್ಮಕತೆ ಅನ್ನೋದು ಅವ್ರಿಗೆ ಸಹಜವಾಗಿ ರೂಢಿಸಿಕೊಂಡು ಬಂದ ಜಾಯಮಾನವಾಗಿತ್ತು. ಅದರಿಂದ ಅವರು ಬಚ್ಚಿಟ್ಕೊಳ್ಳೋ ಪ್ರಯತ್ನ ಮಾಡಲೇ ಇಲ್ಲ. ಎಸ್.ಎಂ. ಕೃಷ್ಣ ಅವರವರು ಪ್ರಜಾ ಸಮಾಜವಾದಿ ಪಕ್ಷದಿಂದ ಶಾಸಕರಾಗಿ ಗೆದ್ದಾಗ ಆಗಿನ್ನು ನೆಹರು ಯುಗ ಅಂತಿಮ ಘಟ್ಟದಲ್ಲಿತ್ತು. ಆದ್ರೆ ಅವರೆಲ್ಲ ನೆಹರು ಯುಗಧರ್ಮದಲ್ಲಿ ತಮ್ಮ ಸಾರ್ವಜನಿಕ ದೃಷ್ಟಿಕೋನವನ್ನ ರೂಢಿಸಿಕೊಂಡವರು. ಹೀಗಾಗಿ ಅವರು ಅಮೆರಿಕದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಗ 1963ರ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಆಗಿನ ಯುವ ಜನತೆಯ ಕಣ್ಮಣಿಯಾಗಿದ್ದ ಜಾನ್ ಎಫ್ ಕೆನಡಿ ಅವರ ಪರ ಪ್ರಚಾರ ಮಾಡಿದ್ರಂತೆ, ಚುನಾವಣಾ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರಂತೆ. ಈ ರೀತಿ 60ರ ದಶಕದ ಆರಂಭದಲ್ಲೇ ಅವರು ಈ ಜಾಗತಿಕ ದೃಷ್ಟಿಕೋನವನ್ನು ರೂಢಿಸಿಕೊಂಡು ಬಂದವರು ಎಸ್.ಎಂ. ಕೃಷ್ಣ. ಮುಂದೆ ಅವರು 1969-71 ಅತ್ಯಂತ ನಿರ್ಣಾಯಕ ಸಂದರ್ಭದಲ್ಲಿ, ಅಂದ್ರೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿಯವರ ಪ್ರಚಂಡ ವ್ಯಕ್ತಿತ್ವದಿಂದಾಗಿ ಇಬ್ಬಾಗವಾದಾಗ ಇಂದಿರಾ ಕಾಂಗ್ರೆಸ್ ಅನ್ನು ಸೇರಿ ಮುಂದೆ ಅವರೆಂದು ತಮ್ಮ ರಾಜಕೀಯ ಬದುಕಿನಲ್ಲಿ ಹಿಂದಿರುಗಿ ನೋಡ್ಲೇ ಇಲ್ಲ. ಅಲ್ಲಿಂದಾಚೆ ಅವರು ಅಧಿಕಾರ ರಾಜಕಾರಣದ ಒಂದೊಂದೇ ವರಸೆಯನ್ನ ರೂಢಿಸ್ಕೊಳ್ತಾ ಬಂದ್ರು ಕೂಡ ಅವರೆಂದು ಸಾರ್ವಜನಿಕ ಬದುಕಿನ ಸಭ್ಯತೆ, ಶಿಷ್ಟಾಚಾರ, ಸೂಕ್ಷ್ಮಜ್ಞತೆಯನ್ನ ಮರಿಲೇ ಇಲ್ಲ. ಅದನ್ನ ಒಂದು ಆವರಣದ ತರ ಧರಿಸ್ಕೊಂಡಿದ್ರು. ಅವರಲ್ಲಿ ಆ ಸ್ಮಾರ್ಟ್ನೆಸ್, ಎಲಿಗನ್ಸ್
ಪಬ್ಲಿಕ್ ಡೀಸೆನ್ಸಿ ಅಂಡ್ ಡೆಕೋರಮ್ ಅನ್ನೋ ಗುಣಧರ್ಮಗಳು ಅವರ ವ್ಯಕ್ತಿತ್ವದ ಪ್ರತಿಯೊಂದರಲ್ಲೂ ಕೂಡ ಎದ್ದು ಕಾಣ್ತಾ ಇತ್ತು. ಅವರು ಅಧಿಕಾರದಲ್ಲಿರ್ಲಿ ಬಿಡ್ಲಿ ತಮ್ಮ ವ್ಯಕ್ತಿತ್ವದ ಸಹಜ ಜಾಯಮಾನವನ್ನ ಬಿಟ್ಕೊಟ್ಟವರಲ್ಲ. ಎಸ್ ಎಂ ಕೃಷ್ಣ ಅವರು 1970ರ ದಶಕದಲ್ಲಿ ದೇವರಾಜ ಅರಸುವಂತ ಒಬ್ಬ ಹಿರಿಯ ಮುತ್ಸದ್ದಿ, ಅಂದ್ರೆ ಪರಿವರ್ತನಶೀಲ ರಾಜಕಾರಣದ ಮುಖ್ಯಮಂತ್ರಿಯ ಮಂತ್ರಿಮಂಡಲದಲ್ಲಿ ಕೈಗಾರಿಕಾ ಸಚಿವರಾಗಿದ್ದಾಗ ಆವತ್ತನೇ ಅವರು ಭವಿಷ್ಯದ ಕರ್ನಾಟಕಕ್ಕೆ ಕೈಗಾರೀಕರಣದ ಅಗತ್ಯತೆಯನ್ನು ಮನವರಿಕೆ ಮಾಡಿಕೊಂಡು ಸರ್ಕಾರದ ನೀತಿಗಳನ್ನು ಕೂಡ ಅದೇ ರೀತಿಯಲ್ಲಿ ರೂಪಿಸ್ತಾ ಬಂದ್ರು, ಅದೇ ರೀತಿಯಲ್ಲಿ ಅನುಷ್ಠಾನ ಮಾಡ್ತಾ ಬಂದಿದ್ರು. ಅವ್ರ ಮುಂದೆ ಒಂದು ಹಂತದಲ್ಲಿ ತುರ್ತು ಪರಿಸ್ಥಿತಿ ನಂತರ ಅಖಿಲ ಭಾರತ ಮಟ್ಟದಲ್ಲಿ ಕಾಂಗ್ರೆಸ್ ಇಬ್ಬಾಗವಾದಾಗ ಇಂದಿರಾ ಗಾಂಧಿ ಅವರ ವಿರುದ್ಧ ಸಿಡಿದೆದ್ದು ನಿಂತ ಬ್ರಹ್ಮಾನಂದ ರೆಡ್ಡಿ ಕಾಂಗ್ರೆಸ್ಗೆ ಹೋಗಿ ಸೇರ್ಪಡೆಯಾಗಿದ್ರು. ಅಧಿಕಾರವನ್ನ ಕಳ್ಕೊಂಡು ರಾಜ್ಯ ಮಟ್ಟದಲ್ಲಿ KH ಪಾಟೀಲ್ ನೇತೃತ್ವದ ರೆಡ್ಡಿ ಕಾಂಗ್ರೆಸ್ಗೆ ಸೇರಿ ಸೋಲನ್ನು ಅನುಭವಿಸಿದ್ರು. ಆದ್ರೆ ಮುಂದೆ 1980ರ ಲೋಕಸಭಾ ಚುನಾವಣೆ ಹತ್ತಿರವಾದಾಗ, ಅಂದ್ರೆ ದೇವರಾಜ ಅರಸು ಮತ್ತು ಇಂದಿರಾ ಗಾಂಧಿ ಅವರ ನಡುವೆ ಮತ್ತೊಮ್ಮೆ ವಿಭಜನೆ ಆದಾಗ ಅವರು ಇಂದಿರಾ ಕಾಂಗ್ರೆಸ್ಗೆ ವೀರೇಂದ್ರ ಪಾಟೀಲ್, ರಾಜಶೇಖರ್ ಮೂರ್ತಿ ಮುಂತಾದ ಹಿರಿಯ ರಾಜಕಾರಣಿಗಳ ಜೊತೆಗೆ ಕಾಂಗ್ರೆಸ್ಗೆ ಬಂದ್ರು. ಲೋಕಸಭೆಗೆ ಹೋದ್ರು. ಇಂದಿರಾ ಗಾಂಧಿ ಅವರ ಸಚಿವ ಸಂಪುಟದಲ್ಲೂ ಕೂಡ ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಇಂಥ ಎಸ್ ಎಂ ಕೃಷ್ಣರವರ ರಾಜಕೀಯ ಬದುಕು ಎಂಥ ವಿಚಿತ್ರವಾದ ಏಳು ಬೀಳುಗಳನ್ನು ಕಂಡಿತ್ತು ಅಂತಂದ್ರೆ 1984ರ ಲೋಕಸಭಾ ಚುನಾವಣೆ ಅವತ್ತಿನ ಅಕ್ಟೋಬರ್ 31ರಂದು ಇಂದಿರಾ ಗಾಂಧಿ ಅವರ ಹತ್ಯಾ ನಂತರದ ಒಂದು ಸಹಾನುಭೂತಿ ಅಲೆಯಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ರು. ಅವರ ನೇತೃತ್ವ ಕಾಂಗ್ರೆಸ್ ಪಕ್ಷ ಅಖಿಲ ಭಾರತ ಮಟ್ಟದಲ್ಲಿ ಪ್ರಚಂಡ ಬಹುಮತವನ್ನು ಗಳಿಸ್ತು. ಒಂದು ಬಿರುಗಾಳಿಯ ಸಹಾನುಭೂತಿಯ ಅಲೆಯೇ ಎದ್ದಾಗ ಕರ್ನಾಟಕದಲ್ಲೂ ಕೂಡ ಅಷ್ಟೇ ಎಲ್ಲ 28ರ ಪೈಕಿ 26 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜಯವೇರಿ ಬಾರಿಸಿದಾಗ 2 ಕ್ಷೇತ್ರಗಳಲ್ಲಿ ಸೋತಿತ್ತು. ಅದರಲ್ಲಿ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎಸ್ ಎಂ ಕೃಷ್ಣ ಅವರಂತ ಜನಾಕರ್ಷಕ ವ್ಯಕ್ತಿತ್ವದ ನಾಯಕ ಅಭ್ಯರ್ಥಿ, ಅಲ್ಲಿನ ದೇಶಿ ವ್ಯಕ್ತಿತ್ವದ ನಾಯಕ KM ಶಂಕರೇಗೌಡರು ಇದ್ರು, ಜನತಾ ಪಕ್ಷದ KM ಶಂಕರೇಗೌಡರು ಇದ್ರು. ಸುಮಾರು 2.25 ಲಕ್ಷ ಮತಗಳ ಅಂತರದಿಂದ ಸೋಲನುಭವಿಸ್ಬಿಟ್ಟಿದ್ರು. ಹೀಗಾಗಿ ರಾಜೀವ್ ಗಾಂಧಿ ಯುಗದಲ್ಲಿ ಅವರು ಒಂಟಿಯಾಗಿದ್ರು. ಆದ್ರೆ ತಮ್ಮ ರಾಜಕೀಯ ವಿರಾಮದ ದಿನಗಳನ್ನು ಅವರೆಂದು ವ್ಯರ್ಥವಾಗಿ ಕಳೆದಂಥವರೇ ಅಲ್ಲ. ಆ ದಿನಗಳಲ್ಲಿ ತಮ್ಮ ಆತ್ಮಾವಲೋಕನ ಮಾಡಿಕೊಂಡು ನಿರಂತರವಾಗಿ ತಮ್ಮ ನಾಯಕತ್ವದ ಬೇರೆ ಬೇರೆ ಕಾಲಘಟ್ಟಗಳನ್ನ ದಾಟ್ತಾ ಬಂದ್ರು. 1989ರಲ್ಲಿ ಕಾಂಗ್ರೆಸ್ಸು ಸುಮಾರು 7 ವರ್ಷಗಳ ನಂತರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಮರಳಿದಾಗ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆದ್ರು. ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಆ ಸಭಾಧ್ಯಕ್ಷ ಪೀಠಕ್ಕೂ ಕೂಡ ತಮ್ಮ ಕನ್ನಡ ಭಾಷೆಯ ಆ ಉತ್ಕೃಷ್ಟ ಗುಣಮಟ್ಟ, ಅದನ್ನ ಸಂವಹನ ಮಾಡುತ್ತಿದ್ದ ರೀತಿ ಮತ್ತು ಸಮಯ ಪ್ರಜ್ಞೆ ಮತ್ತು ಅತ್ಯಂತ ನವಿರಾದ ಹಾಸ್ಯ ಪ್ರಜ್ಞೆಯೊಂದಿಗೆ ಸಭಾಧ್ಯಕ್ಷ ಪದವಿಗೆ ಮತ್ತು ವಿಧಾನಸಭೆಯ ಕಲಾಪಕ್ಕೆ ಒಂದು ಹೊಸ ವರ್ಣರಂಜಿತ ಆಯಾಮವನ್ನೇ ತಂದುಕೊಟ್ಟಿದ್ರು ಎಸ್ ಎಂ ಕೃಷ್ಣ. ಅದಾದ ನಂತರ ಬಂಗಾರಪ್ಪ ಸಚಿವ ಸಂಪುಟದಲ್ಲಿ, ತದನಂತರ ವೀರಪ್ಪ ಮೊಯ್ಲಿ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿಯಾದ ಎಸ್ ಎಂ ಕೃಷ್ಣ ತಮಗೆ ಒಪ್ಪಿಸಲಾದ ಯಾವುದೇ ಇಲಾಖೆಯಲ್ಲೂ ಕೂಡ ತಮ್ಮದೇ ಆದ ಒಂದು ಛಾಪನ್ನ ಬೀರ್ತಾ ಬಂದ್ರು. 1982ರಲ್ಲಿ ಬಂಗಾರಪ್ಪನವ್ರ ರಾಜೀನಾಮೆ ನಂತರ ಮುಖ್ಯಮಂತ್ರಿ ಆಗುವ ಅವಕಾಶ ತಪ್ಪಿತು. ಆದ್ರೆ ಉಪಮುಖ್ಯಮಂತ್ರಿ ಮತ್ತು ನೀರಾವರಿ ಸಚಿವರಾಗಿ ಅವತ್ತು ಸೇವೆ ಮಾಡಿದ್ರು. ಎಸ್ ಎಂ ಕೃಷ್ಣ ಮುಂದೆ ಮತ್ತೊಮ್ಮೆ ಇದೇ ಅವರಿಗೆ 1994ರ ಚುನಾವಣೆಯಲ್ಲಿ ಮತ್ತೆ ಹಿನ್ನಡೆ ಆಗಿತ್ತು. ಇಡೀ ಕಾಂಗ್ರೆಸ್ ಪಕ್ಷ ತನ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೇವಲ 36 ಸ್ಥಾನಕ್ಕೆ ಇಳಿದಿತ್ತು. ಕರ್ನಾಟಕದಲ್ಲಿ ಮತ್ತೊಮ್ಮೆ ರಾಜಕೀಯ ವನವಾಸ ಅನುಭವಿಸ್ಬೇಕಾಗಿ ಬಂದಾಗ ಎಸ್ ಎಂ ಕೃಷ್ಣ ತಮ್ಮ ಓರಿಗೆಯವರಾದ HD ದೇವೇಗೌಡರು ಭಾರತದ ಪ್ರಧಾನಮಂತ್ರಿ, ಮೊದಲು ಕರ್ನಾಟಕದ ಮುಖ್ಯಮಂತ್ರಿ ಪದವಿಗೆ, ತದನಂತರ ಕ್ಷಣಾರ್ಧದಲ್ಲೇ ಭಾರತದ ಪ್ರಧಾನಮಂತ್ರಿ ಪದವಿಗೆ ಏರಿದ ಸ್ಥಿತ್ಯಂತರವನ್ನ ಅವರು ಪ್ರತ್ಯಕ್ಷವಾಗಿ ಕಂಡಿದ್ರು. ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಎಸ್ ಎಂ ಕೃಷ್ಣ ಅವರು ಏನೂ ಆಗಿರಲಿಲ್ಲ. ಆದ್ರೆ 1999ರ ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಾಗನೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ನೇತೃತ್ವವನ್ನು ವಹಿಸ್ಕೊಂಡ್ಬಿಟ್ಟು ಆ ಪಕ್ಷ ಸುಮಾರು 137 ಸ್ಥಾನಗಳ ನಿಚ್ಚಳ ಬಹುಮತದೊಂದಿಗೆ ಗೆದ್ದು ಬರ್ಲಿಕ್ಕೆ ಕಾರಣವಾಯಿತು. ಹೀಗಾಗಿ ಅವರೇ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡ್ರು. ಅಲ್ಲಿಂದಾಚೆ 1999ರಿಂದ 2004ರ ಮೇವರೆಗಿನ ಎಸ್ ಎಂ ಕೃಷ್ಣ ಅವರ ಆಡಳಿತ, ಸುಮಾರು 4.5 ವರ್ಷಗಳ ಆಡಳಿತ ಕರ್ನಾಟಕದಲ್ಲಿ ಅದೊಂದು ಯುಗಾಂತರದ ಒಂದು ಪರ್ವ. ಅಷ್ಟೊತ್ತಿಗಾಗ್ಲೇನೆ 1991ರಲ್ಲಿ PV ನರಸಿಂಹರಾವ್ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ ಜಾಗತೀಕರಣದ ಆರ್ಥಿಕ ವ್ಯವಸ್ಥೆಯನ್ನ ಜಾರಿಗೆ ತಂದಿತ್ತು. ಆದ್ರೆ ಕರ್ನಾಟಕ ಇಡೀ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿತ್ತು ಆ ಜಾಗತೀಕರಣದ ಆರ್ಥಿಕ ನೀತಿಯನ್ನ ಸಾಕ್ಷಾತ್ಕಾರಗೊಳಿಸಿದವರು ಎಸ್ ಎಂ ಕೃಷ್ಣ. ಎಸ್ ಎಂ ಕೃಷ್ಣ ಕಾಲದ ಕರ್ನಾಟಕ
ಎಂಥ ರೂಪಾಂತರಗೊಂಡಿತು ಅಂತಂದ್ರೆ ಕರ್ನಾಟಕದ ರಾಜಧಾನಿ ಬೆಂಗಳೂರೇ ಇಡೀ ರಾಷ್ಟ್ರದಲ್ಲೇ ಆಧುನಿಕ ತಂತ್ರಜ್ಞಾನ ಮತ್ತು ಬಂಡವಾಳ ಹೂಡಿಕೆಯ ಜಾಗತಿಕ ತಂಗುದಾಣವಾಗಿ ಹೋಗ್ಬಿಟ್ಟಿತು. ಬ್ಯಾಂಗ್ಳೂರ್ ಬಿಕೇಮ್ ದ ಗ್ಲೋಬಲ್ ಡೆಸ್ಟಿನೇಷನ್ ಫಾರ್ ಟೆಕ್ನಾಲಜಿ ಅಂಡ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್. ಆ ಕಾಲದಲ್ಲಿ ಅವರ ವರ್ಚಸ್ಸು ಯಾವ ಮಟ್ಟಿಗೆ ಇತ್ತು ಅಂತಂದ್ರೆ ಅಖಿಲ ಭಾರತ ಮಟ್ಟದಲ್ಲಿ, ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಂತ ಒಬ್ಬ ವರ್ಚಸ್ವಿ ಮಹಾನ್ ಜನಪ್ರಿಯ ಪ್ರಧಾನಮಂತ್ರಿ ಇದ್ದಾಗ್ಯೂ ಕೂಡ ಆ ದಿನಗಳಲ್ಲಿ ಭಾರತಕ್ಕೆ ಭೇಟಿ ಕೊಡ್ತಾ ಇದ್ದ ಎಲ್ಲ ದೇಶ ವಿದೇಶಗಳ ಗಣ್ಯಾತಿ ಗಣ್ಯರು, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು ಭಾರತಕ್ಕೆ ಬಂದವರೆಲ್ಲ ಮೊದಲು ಲ್ಯಾಂಡ್ ಆಗ್ತಿದ್ದು ಬೆಂಗಳೂರಿನಲ್ಲಿ. ಬೆಂಗಳೂರಿಗೆ ಬಂದು ಇಲ್ಲಿನ ಆಗತಾನೆ ಅರಳ್ತಾ ಇದ್ದ ಈ IT-BT ಉದ್ಯಮಗಳನ್ನ ಸಂದರ್ಶಿಸ್ಬಿಟ್ಟು ತದನಂತರ ಎಂ ಕೃಷ್ಣ ಅವ್ರ ಜೊತೆಗೆ ಮಾತುಕತೆ ನಡೆಸಿ ದಿಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ರು. ಅಂದ್ರೆ ಎಂ ಕೃಷ್ಣ ಕಾಲದಲ್ಲಿ ಕರ್ನಾಟಕ ಕೇವಲ ಗಾರ್ಡನ್ ಸಿಟಿ ಆಗಿದ್ದ ಬೆಂಗಳೂರು ಸಿಲಿಕಾನ್ ಸಿಟಿ ಆಗಿ ಮಾರ್ಪಾಡಾಯಿತು. ಆ ಜಾಗತೀಕರಣದ ಯುಗದ ಎಂ ಕೃಷ್ಣ ಪ್ರಯೋಗ ಎಂಥದ್ದು ಅಂತಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋ ಹೊಸ ಪರಿಕಲ್ಪನೆಯನ್ನು ಬಂತು. ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವ ಅನ್ನೋ ಒಂದು ಪರಿಕಲ್ಪನೆಯನ್ನ ಪ್ರತ್ಯಕ್ಷವಾಗಿ ಅನುಷ್ಠಾನ ಮಾಡಿ ತೋರಿಸಿ ಇಡೀ ದೇಶಕ್ಕೆ ಒಂದು ದಿಕ್ಸೂಚಿಯನ್ನಾಗಿ ಕರ್ನಾಟಕ ಸರ್ಕಾರವನ್ನು ಮಾರ್ಪಡಿಸಿದ್ರು ಎಂ ಕೃಷ್ಣ. ಅದರ ಪರಿಣಾಮವಾಗಿನೇ ಅದೇ ಮೊದಲ ಬಾರಿಗೆ ಸರ್ಕಾರದ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ, ಅದು ವಿಶೇಷವಾಗಿ ಮೂಲ ಸೌಕರ್ಯ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಖಾಸಗಿ ಉದ್ಯಮದ ಆಗತಾನೆ ಬೆಂಗಳೂರಿನಲ್ಲಿ ಬೇರೂರ್ತಾ ಇದ್ದ ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಸ್ವದೇಶಿ ಕಂಪನಿಗಳ ಖ್ಯಾತ ವಿಖ್ಯಾತ ತಂತ್ರಜ್ಞಾನಿಗಳನ್ನ, ವಿಜ್ಞಾನಿಗಳನ್ನ, ಉದ್ಯಮದಾರರನ್ನ ಸರ್ಕಾರದ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡ್ರು. ಎಂತ ಚಮತ್ಕಾರಿಕ ಬದಲಾವಣೆ ಆಯ್ತು ಅಂತಂದ್ರೆ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನದಂತ ಸೂಕ್ಷ್ಮಾತಿ ಸೂಕ್ಷ್ಮ ತಂತ್ರಜ್ಞಾನವನ್ನ ಅತ್ಯಂತ ಸರಳ ಅನ್ನೋ ರೀತಿಯಲ್ಲಿ ಅನುಷ್ಠಾನ ಮಾಡಿ ತೋರಿಸಿದ ಈ IT-BT ಸಾಮ್ರಾಜ್ಯದ ಎಂ ಕೃಷ್ಣ ಸರ್ಕಾರ ಜೊತೆಗೆ ಕೈ ಜೋಡಿಸಿ ಬೆಂಗಳೂರು ಅಜೆಂಡಾ ಟಾಸ್ಕ್ ಫೋರ್ಸ್ ಅನ್ನೋ ಒಂದು ವೇದಿಕೆಯನ್ನು ನಿರ್ಮಿಸಿಕೊಂಡ್ರು. ಆ ದಿನಗಳಲ್ಲಿ ನಾವು ಕಂಡಿದ್ದೇನು ಅಂತಂದ್ರೆ ವಿಶೇಷವಾಗಿ ಇನ್ಫೋಸಿಸ್ ಪ್ರತಿಷ್ಠಾನದ ಸಹಭಾಗಿತ್ವದಿಂದಾಗಿ ಜನಸಾಮಾನ್ಯರಿಗೋಸ್ಕರ, ಅಂದ್ರೆ ಅಷ್ಟೊತ್ತಾಗಲೇ ಮಧ್ಯಮ ವರ್ಗದವ್ರು ಯಾರು ಪಾದಚಾರಿಗಳಾಗಿ ಉಳಿದಲೇ ಇಲ್ಲ, ಕನಿಷ್ಠ ಪಕ್ಷ ಸ್ಕೂಟರ್ ಮೇಲೆ ಕಾರ್ನಲ್ಲಿ ಓಡಾಡೋ ಒಂದು ಹಂತ ತಲುಪಿದ್ರು. ಆ ದಿನಗಳಲ್ಲಿ ನಿರ್ಮಲಾ ಬೆಂಗಳೂರು ಟಾಯ್ಲೆಟ್ ಕರ್ನಾಟಕದ ರಾಜಧಾನಿಯಲ್ಲಿ ₹1 ಜಾಗತಿಕ ಗುಣಮಟ್ಟದ ಸ್ವಚ್ಛ ಶೌಚಾಲಯ, ಸಾರ್ವಜನಿಕ ಶೌಚಾಲಯಗಳ ಸ್ಥಾಪನೆಗೆ ಚಾಲನೆ ಕೊಟ್ಟರು ಎಂ ಕೃಷ್ಣ. ಜೊತೆಗೆ ಸಿಟಿ ಬಸ್ ಸ್ಟಾಪ್ಗಳು ಕೇವಲ ಬಡವರು ಮತ್ತು ಕೆಳ ಮಧ್ಯಮ ವರ್ಗದವರೇ ಅವಲಂಬಿಸಿದ್ದ ಈ ಸಿಟಿ ಬಸ್ ನಿಲ್ದಾಣಗಳಲ್ಲೂ ಕೂಡ ಖಾಸಗಿ ವಲಯದ ಪಾಲುದಾರಿಕೆಯಿಂದ ಅವುಗಳನ್ನ ಸುಂದರೀಕರಣ ಮಾಡೋ ಪ್ರಯೋಗ ನಡೀತು. ಸುಂದರವಾದ ಭಿತ್ತಿ ಪತ್ರಗಳ ಒಂದು ಪ್ರದರ್ಶನ ಕೂಡ ನಮಗೆ ನೋಡ್ಲಿಕ್ಕೆ ಸಾಧ್ಯವಾಯಿತು. ಅಂದವಾದ ಸಿಟಿ ಬಸ್ ನಿಲ್ದಾಣಗಳ ಸ್ಥಾಪನೆ, ಮತ್ತೊಂದ್ ಕಡೆ ಸುಂದರವಾದ ಸ್ವಚ್ಛವಾದ ಸಾರ್ವಜನಿಕ ಶೌಚಾಲಯಗಳ ಸ್ಥಾಪನೆ, ಇದು ಎಂ ಕೃಷ್ಣರವರ ವಿಭಿನ್ನ ದೃಷ್ಟಿಕೋನದ ವಿವಿಧ ಉದಾಹರಣೆಗಳಂತಿತ್ತು. ಅದ್ರ ಜೊತೆಗೆ ನೋಡಿ ಶಿಕ್ಷಣ ಕ್ಷೇತ್ರದಲ್ಲಿ ಎಂಥ ಬದಲಾವಣೆ ತಂದ್ರು ಅಂತಂದ್ರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಅದೇ ಮೊದಲ ಬಾರಿಗೆ ಮಧ್ಯಾಹ್ನದ ಬಿಸಿಯೂಟ ಅನ್ನೋ ಪರಿಕಲ್ಪನೆಯನ್ನು ಕೂಡ ಎಂ ಕೃಷ್ಣ ಅವರು ಜಾರಿಗೊಳಿಸಿದ್ದು ಇದೇ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅನ್ನೋ ತತ್ವದ ಆಧಾರದ ಮೇಲೆ. ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥರನ್ನ ಬಳಸ್ಕೊಂಡ್ಬಿಟ್ಟು ಅವರು 2002-3ರಲ್ಲಿ ಈ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ, ಅಂದ್ರೆ ಅಕ್ಷಯ ಪಾತ್ರ ಅನ್ನೋ ಕಾರ್ಯಕ್ರಮವನ್ನು ಜಾರಿಗೊಳಿಸಿದ್ದು ತಮ್ಮ ಸ್ವಂತ ತವರು ಜಿಲ್ಲೆಯಾದ ಮಂಡ್ಯ ಅಥವಾ ಮೈಸೂರಿನಲ್ಲ, ಅವತ್ತು ಶಿಕ್ಷಣ ಸಚಿವರಾಗಿದ್ದ ವಿಶ್ವನಾಥರನ್ನ ಬಳಸ್ಕೊಂಡ್ಬಿಟ್ಟು ಅವರು ಹೈದರಾಬಾದ್ ಕರ್ನಾಟಕದ 8 ಶೈಕ್ಷಣಿಕ ಜಿಲ್ಲೆಗಳನ್ನ, ಅತ್ಯಂತ ಹಿಂದುಳಿದ ಜಿಲ್ಲೆಗಳನ್ನ ಗುರುತಿಸ್ಬಿಟ್ಟು ಅಲ್ಲಿ ದೇವದುರ್ಗ ತಾಲೂಕು, ಆ ಕಾಲದಲ್ಲಿ ದೇವದುರ್ಗ ಇನ್ನೂ ಅಂಧಕಾರದಲ್ಲಿ ಇತ್ತು, ಅಂಧೇರ್ ನಗರಿ ತರ ಇತ್ತು, ಅಲ್ಲಿನ ಸರ್ಕಾರಿ ಶಾಲಾ ಮಕ್ಕಳ ಜೊತೆ ಕೂತ್ಕೊಂಡ್ಬಿಟ್ಟು ಊಟ ಮಾಡೋದ್ರ ಮೂಲಕ ಅದನ್ನ ಜಾರಿಗೆ ತಂದವರು ಎಂ ಕೃಷ್ಣ. ಇನ್ನು ಉನ್ನತ ಶಿಕ್ಷಣದಲ್ಲಿ ಅಂದ್ರೆ ಕಾಲೇಜು ವಿಶ್ವವಿದ್ಯಾಲಯ ಶಿಕ್ಷಣದಲ್ಲಿ ಎಂ ಕೃಷ್ಣ ಕಾಲದಲ್ಲಿ ಅನುಷ್ಠಾನಗೊಂಡ ಈ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಅನ್ನೋ ಪ್ರಕ್ರಿಯೆ, ಅದು ಯುವಜನರ ಉದ್ಯೋಗಾವಕಾಶಗಳ ಹೊಸ ಕ್ರಾಂತಿಯನ್ನೇ ಮಾಡ್ಬಿಡ್ತು. ಅದು ನವೋದಯ ಕಾಲದ ಒಂದು ನೇಮಕಾತಿ ಪ್ರಕ್ರಿಯೆ. 2000 ಸಂವತ್ಸರ 2K ಅಂತ ನಾವೇನ್ ಕರಿತಾ ಇದೀವಿ, ಆ 2000 ಸಂವತ್ಸರ ಆರಂಭದ ದಿನಗಳಲ್ಲಿ BPO ಮತ್ತು ಕಾಲ್ ಸೆಂಟರ್ಗಳಲ್ಲಿ ಸಾಮಾನ್ಯ ಪದವಿ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲವರಿಗೆ ಸಮೃದ್ಧವಾದ ಉದ್ಯೋಗಾವಕಾಶಗಳು ಸೃಷ್ಟಿಯಾದವು. ಅಂದ್ರೆ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಎಂ ಕೃಷ್ಣ ತಂದ ಕ್ರಾಂತಿಕಾರಕ ಬದಲಾವಣೆ. ಅದಷ್ಟೇ ಅಲ್ಲ, ಆಧುನಿಕತೆಯತ್ತ ತುಡಿತಾ ಇದ್ದ ಎಂ ಕೃಷ್ಣರಿಗೆ ಕೇವಲ ಗಾರ್ಡನ್ ಸಿಟಿ ಆಗಿದ್ದ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಆಗಿ ಮಾರ್ಪಡಿಸಿದ್ದು ಅಷ್ಟೇ ಅಲ್ಲ, ನಮ್ಮ ಬೆಂಗಳೂರು ಅಂತ ಅಚ್ಚ ಕನ್ನಡದ ಒಂದು ಹೊಸ ನುಡಿಗಟ್ಟಿನೊಂದಿಗೆ ಬೆಂಗಳೂರಿಗೆ ಒಂದು ಬ್ರ್ಯಾಂಡ್ ಮಾಡಿಟ್ರು. ಆ ನಮ್ಮ ಬೆಂಗಳೂರನ್ನೋ ಬ್ರ್ಯಾಂಡು ಇಡೀ ರಾಜಧಾನಿ ಸುತ್ತ ಒಂದು ಹಸಿರೀಕರಣ ನಡೀತು. ಎಲ್ಲ ಕಡೆ ಹಸಿರು ಬೋರ್ಡ್ಗಳು ಮಾತ್ರವಲ್ಲ, ಅನೇಕ ಹೊಸ ಉದ್ಯಾನವನಗಳ ಸ್ಥಾಪನೆ ಆಯ್ತು. ಮೊದಲೇ ಗಾರ್ಡನ್ ಸಿಟಿ ಆಗಿದ್ದ ಬೆಂಗಳೂರಿಗೆ ಒಂದು ಜಾಗತಿಕ ಗುಣಮಟ್ಟದ ಬದಲಾವಣೆ ತಂದ್ರು ಎಂ ಕೃಷ್ಣ.
ಎಸ್ ಎಂ ಕೃಷ್ಣ ಆ ಕಾಲದಲ್ಲಿ ಇಡೀ ಭಾರತದ ತಮ್ಮ ಓರಿಗೆಯ ಮುಖ್ಯಮಂತ್ರಿಗಳಿಗೆ, ಅನ್ನ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಎಂತ ಸವಾಲನ್ನು ಹುಟ್ಟಿದ್ರು ಅಂತಂದ್ರೆ, ನೆರೆಯ ಆಂಧ್ರ ಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಬೆಂಗಳೂರಿನ ಜೊತೆಗೆ ಪೈಪೋಟಿಗಿಳಿದು ಹೈದರಾಬಾದ್ನಲ್ಲಿ ಕೂಡ ಒಂದು ಹೈಟೆಕ್ ಸಿಟಿ ಮಾಡೋಕೆ ತೊಡಗಿಸ್ಕೊಂಡ್ರು. ಅದರ ಜೊತೆಗೆ ಆವತ್ತು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಕಾಂಗ್ರೆಸ್ನ ದಿಗ್ವಿಜಯ್ ಸಿಂಗ್ ಕೂಡ ಇದೇ ರೀತಿಯ ಒಂದು ಪ್ರಯೋಗಕ್ಕೆ ಕೈ ಹಾಕಿದ್ರು. ಅಷ್ಟೊತ್ತಿಗಾಗಿ ಈ ಮೂವರ ಸ್ಪರ್ಧೆಯ ನಡುವೆ ಅದೇ ಸಂದರ್ಭದಲ್ಲಿ ಗುಜರಾತಿನ ಮುಖ್ಯಮಂತ್ರಿಯಾಗಿ ಆಗ ತಾನೇ ಅರಳ್ತಾ ಇದ್ದ ನರೇಂದ್ರ ಮೋದಿ ಅವರು ಕೂಡ ಎಸ್ ಎಂ ಕೃಷ್ಣ ಕರ್ನಾಟಕದಲ್ಲಿ ನಡೆಸಿದ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್, ಜಾಗತಿಕ ಹೂಡಿಕೆದಾರರ ಸಮಾವೇಶ ಏನಿತ್ತು ಅದರ ಅನುಕರಣೆ ಮಾಡಿಬಿಟ್ಟು ಅವರು ಕೂಡ ವೈಬ್ರೆಂಟ್ ಗುಜರಾತ್ ಅಂತ ಆ ಗುಜರಾತಿನ ಅಭಿವೃದ್ಧಿ ಪ್ರಕ್ರಿಯೆಗೆ ಒಂದು ಹೊಸ ಚಾಲನೆಯನ್ನ ಕೊಟ್ಬಿಟ್ರು ನರೇಂದ್ರ ಮೋದಿ. ಹೀಗೆ ತಮ್ಮ ಸಮಕಾಲೀನ ಮುಖ್ಯಮಂತ್ರಿಗಳಿಗೆ ಎಲ್ರಿಗೂ ಕೂಡ ಒಂದು ಆದರ್ಶ ಅನುಕರಣೀಯ ಮಾದರಿ ಆಗಿದ್ರು ಎಸ್ ಎಂ ಕೃಷ್ಣ. ಎಸ್ ಎಂ ಕೃಷ್ಣ ಕೇವಲ ಪೂರ್ಣಾವಧಿ ರಾಜಕಾರಣಿ ಮಾತ್ರವಾಗಿರಲಿಲ್ಲ, ಅವ್ರಿಗೆ ಅತ್ಯುತ್ತಮವಾದ ಸಾಹಿತ್ಯ, ಸಂಗೀತ, ಒಂದು ತೆರೆದ ಮನಸ್ಸಿತ್ತು ಅವ್ರಿಗೆ. ಎಸ್ ಎಂ ಕೃಷ್ಣ ಅವರು ಬಹುಶಃ ಭಾರತದ ಸಾರ್ವಜನಿಕ ಬದುಕಿನಲ್ಲಿ ಪ್ರಧಾನಮಂತ್ರಿ ಹುದ್ದೆಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಸಾರ್ವಜನಿಕ ಹುದ್ದೆಗಳನ್ನ ಅಲಂಕರಿಸಿದ್ರು. ಅವರು ಎಂ.ಎಲ್.ಎ ಆಗಿದ್ರು, ಎಂ.ಎಲ್.ಸಿ ಆಗಿದ್ರು, ಲೋಕಸಭಾ ಸದಸ್ಯರಾಗಿದ್ರು, ರಾಜ್ಯಸಭಾ ಸದಸ್ಯರಾಗಿದ್ರು, ರಾಜ್ಯದಲ್ಲೂ ಕೇಂದ್ರದಲ್ಲೂ ಸಚಿವರಾಗಿದ್ರು, ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ರು, ಒಂದು ರಾಜ್ಯದ ರಾಜ್ಯಪಾಲರು ಆಗಿದ್ರು, ಕೇಂದ್ರ ಸರ್ಕಾರದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿದ್ರು. ಹೀಗೆ ಎಲ್ಲ ಸ್ಥಾನಗಳನ್ನು ಅಲಂಕರಿಸಿದ್ರು ಕೂಡ ಅಲ್ಲಿಂದ ನಿರ್ಗಮಿಸಿದ ಮೇಲೂ ತಮ್ಮ ಸಂಧ್ಯಾ ಕಾಲದಲ್ಲೂ ತಮ್ಮ ಜೀವನಾಸಕ್ತಿಯನ್ನ ಕಳ್ಕೊಳ್ಳಿಲ್ಲ. ತಮ್ಮ ಸಹಜ ಅಚ್ಚುಕಟ್ಟತನ, ಸೊಗಸುಗಾರಿಕೆ ಮತ್ತು ಕಲಾತ್ಮಕತೆಯನ್ನು ಅವರು ಎಂದೂ ಕಳ್ಕೊಳ್ಳಿಲ್ಲ. ನಿವೃತ್ತಿಯ ನಂತರವೂ ಕೂಡ ತಮ್ಮ ಪ್ರಸ್ತುತತೆಯನ್ನು ಕೂಡ ಕಳ್ಕೊಳ್ಳಿಲ್ಲ. ಅದೇ ಅವರ ಬದುಕಿನ ವಿಶಿಷ್ಟತೆ. ನನಗೆ ಕೇವಲ ಒಂದು 4 ತಿಂಗಳ ಹಿಂದೆ ಕೆಂಗಲ್ ಹನುಮಂತಯ್ಯನವರಿಗೆ ಸಂಬಂಧಪಟ್ಟಂತೆ ಒಂದು ಪುಸ್ತಕ ರಚನೆಯಲ್ಲಿ ತೊಡ್ಕೊಂಡಿದ್ದೆ ಅನ್ನೋದು ಗೊತ್ತಾದಾಗ ಅವ್ರ ಮನೆಗೆ ಕರೆಸ್ಕೊಂಡಿದ್ರು. ಸುಮಾರು 1 ಗಂಟೆಗಳ ಕಾಲ ಅವ್ರ ಜೊತೆಗೆ ಆಹ್ಲಾದಕರವಾಗಿ ಚರ್ಚೆ ಮತ್ತು ವಿಚಾರ ವಿನಿಮಯ ಸಾಧ್ಯವಾಗಿತ್ತು. ದುರದೃಷ್ಟವಶಾತ್ ಅದಾಗಿ ಮುಂದಿನ 48 ಗಂಟೆಗಳಲ್ಲೇ ಹಠಾತ್ನೆ ಅವರ ಆರೋಗ್ಯ ಕ್ಷೀಣಿಸ್ಲಿಕ್ಕೆ ಶುರುವಾಗಿತ್ತು. ಆಸ್ಪತ್ರೆಗೆ ದಾಖಲಾದ್ರು. ಅದಾದ ನಂತರ ಮತ್ತೆ ಅವರು ಮರಳಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೇ ಇಲ್ಲ. ಇವತ್ತು ಅಸ್ತಂಗತರಾಗಿದ್ದಾರೆ. ಎಸ್ ಎಂ ಕೃಷ್ಣರವರಿಗೆ ಎಂತ ಸೂಕ್ಷ್ಮತೆ ಇತ್ತು ಅಂತಂದ್ರೆ, ಈಗ 2 ವರ್ಷಗಳ ಹಿಂದೆ ನನಗೆ ಹೃದಯ ಸಂಬಂಧ ಒಂದು ಚಿಕಿತ್ಸೆ ಆಗಿದೆ ಅಂತ ಗೊತ್ತಾದಾಗ ಯಾರಿಂದಲೂ ತಿಳ್ಕೊಂಡು ನನ್ನ ಮನೆಗೆ ಒಂದು ಅತ್ಯಂತ ಸುಂದರವಾದ ಒಂದು ಹೂಗುಚ್ಛವನ್ನ ಕಳಿಸಿದ್ದಷ್ಟೇ ಅಲ್ಲ, ಒಂದು ಸರಳವಾದ ಸುಂದರವಾದ ಒಂದು ಸಂದೇಶವನ್ನು ಕೂಡ ಆ ಚೇತರಿಕೆಯ ಆಶೀರ್ವಾದ ರೂಪದಲ್ಲಿ ಅವ್ರು ಕಳಿಸ್ಕೊಟ್ಟಿದ್ರು. ಇದು ನನ್ನಂಥವ್ರು ಎಂದೂ ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಅವರಲ್ಲಿ ಗುಣಗ್ರಾಹಿತ್ವ ಇತ್ತು. ಅಥವಾ ವಿಜ್ಞಾನಿಯೇ ಇರಲಿ, ತಂತ್ರಜ್ಞಾನಿಯೇ ಇರಲಿ, ಉದ್ಯಮದಾರನೇ ಇರಲಿ, ಅಥವಾ ಕಲಾವಿದನೇ ಆಗಿರಲಿ, ಅವರಲ್ಲಿರೋ ಗುಣಮಟ್ಟವನ್ನ ಗೌರವಿಸುವಂತ ಒಂದು ಧೀಮಂತಿಕೆ ಮತ್ತು ಔದಾರ್ಯ ಅವರಲ್ಲಿತ್ತು. ಹೀಗಾಗನೆ ಎಸ್ ಎಂ ಕೃಷ್ಣ ಅವರು ಗತಿಸಿದ ನಂತರವೂ ಕೂಡ ಕರ್ನಾಟಕದ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿತಾರೆ. ಇಲ್ಲೊಂದು ವಿಶೇಷತೆ ಏನು ಅಂತಂದ್ರೆ, ವಿಧಾನಸೌಧವನ್ನು ಕಟ್ಟಿಸಿದ ಕೆಂಗಲ್ ಹನುಮಂತಯ್ಯನವರು ಯಾವ ರೀತಿ ಅಮರತ್ವವನ್ನು ಪಡ್ಕೊಂಡಿದ್ದಾರೋ ಹಾಗೇನೆ ವಿಕಾಸಸೌಧವನ್ನು ನಿರ್ಮಾಣ ಮಾಡಿದ ಎಸ್ ಎಂ ಕೃಷ್ಣ ಕೂಡ. ಆವತ್ತು ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿದ ವಿಧಾನಸೌಧ ಕರ್ನಾಟಕ ಏಕೀಕರಣದ ಸಂಕೇತವಾಗಿತ್ತು. 2003-4 ಅವಧಿಯಲ್ಲಿ ಎಸ್ ಎಂ ಕೃಷ್ಣ ಕಟ್ಟಿಸಿದ ಆ ವಿಕಾಸಸೌಧ ಅದು ವಿಧಾನಸೌಧದ ಪಡಿಯಚ್ಚಿನಂತೆ ಇದ್ರೂ ಕೂಡ ಅದು ಜಾಗತೀಕರಣ ಮತ್ತು ಆಧುನೀಕರಣದ ಸಂಕೇತವಾಗಿತ್ತು. ಮುಂಬೈಯನ್ನ ಎಲ್ಲರೂ ಕೂಡ ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತ ನಾವು ಕರಿತಾ ಇದ್ವಿ. ಆದ್ರೆ ಎಸ್ ಎಂ ಕೃಷ್ಣ ತಮ್ಮ ಅಧಿಕಾರಾವಧಿಯಲ್ಲಿ ಕರ್ನಾಟಕವನ್ನ ನಾಲೆಡ್ಜ್ ಬೇಸ್ಡ್ ಎಕಾನಮಿ, ನಾಲೆಡ್ಜ್ ಪವರ್, ಜ್ಞಾನಾಧಾರಿತ ಆರ್ಥಿಕ ನೀತಿಯ ಒಂದು ಶಕ್ತಿ ಕೇಂದ್ರವನ್ನಾಗಿ ಮಾರ್ಪಡಿಸಿದ್ರು ಎಸ್ ಎಂ ಕೃಷ್ಣ. ಇವತ್ತು ಬೆಂಗಳೂರನ್ನೋ ಹೆಸರು ಇಡೀ ಪ್ರಪಂಚದಾದ್ಯಂತ ಮಹಾನಗರಗಳ ಪ್ರತಿಷ್ಠೆಯನ್ನ ಪಡ್ಕೊಂಡ್ಬಿಟ್ಟಿದೆ ಬೆಂಗಳೂರು. ಹೀಗೆ ಬೆಂಗಳೂರಿಗೂ ಕರ್ನಾಟಕಕ್ಕೂ ತನ್ನ ತವರು ಜಿಲ್ಲೆಯಾದ ಮಂಡ್ಯಕ್ಕೂ ಕೂಡ ಸಾರ್ವಜನಿಕ ಬದುಕಿನ ಎಲ್ಲ ಸಭ್ಯತೆ, ಶಿಷ್ಟಾಚಾರ, ಸೊಗಸುಗಾರಿಕೆ, ಕಲಾತ್ಮಕತೆ ಮತ್ತು ಸೂಕ್ಷ್ಮತೆಯನ್ನು ಪರಿಚಯಿಸಿದ ಎಸ್ ಎಂ ಕೃಷ್ಣ ಅಸ್ತಂಗತರಾಗಿದ್ದಾರೆ. ಅವರಿಗೆ ನಾವು ಎಷ್ಟು ನುಡಿನಮನ ಸಲ್ಲಿಸಿದ್ರು ಕೂಡ ಸಾಲದು ಅಂತ ಹೇಳ್ತಾ, ನಾನು ವೈಯಕ್ತಿಕವಾಗಿ ಮತ್ತು ನನ್ನ ಎಲ್ಲ ವೃತ್ತಿ ಬಾಂಧವರ ಪರವಾಗಿ ಅತ್ಯಂತ ಹೃದಯ ಸ್ಪರ್ಶಿಯಾದ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.